ಹಿಂದುತ್ವದ ಭದ್ರಕೋಟೆಯಲ್ಲಿ ಹಿಂದೂ ಹೆಣ್ಣಿಗೆ ಅನ್ಯಾಯ. ಬಿಜೆಪಿ ನಾಯಕನ ಮಗ ಮದುವೆಯಾಗ್ತೀನಿ ಅಂತ ಹೇಳಿ ನಂಬಿಸಿ ಮಗು ಮಾಡ್ದ. ಮಗು ಆದ್ಮೇಲೆ ಆ ಮಗು ನಂದಲ್ಲ ಅಂತ ಹೇಳ್ದ. DNA ಟೆಸ್ಟ್ ಅನ್ನು ಮಾಡಲಾಯಿತು. ಪಾಸಿಟಿವ್ ಬಂದ ಮೇಲೂ ಮದುವೆ ಆಗೋದಕ್ಕೆ ಆತ ನಿರಾಕರಿಸಿದ್ದಾನೆ. ಸಂಧಾನ ಮಾತುಕತೆ ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಇದೀಗ ನ್ಯಾಯಕ್ಕಾಗಿ ಆಕೆ ಕೋರ್ಟ್ ಮೆಟ್ಟಿಲೇರಿದ್ದಾಳೆ. ಹಿಂದುತ್ವದ ಭದ್ರಕೋಟೆಯಲ್ಲಿ ಹಿಂದೂ ಹೆಣ್ಣಿಗೆ ನ್ಯಾಯ ಸಿಗತ್ತಾ? ನಂಬಿಸಿದ ಪ್ರೀತಿಸಿದ ಮಗು ಕೊಟ್ಟ ನಂದಲ್ಲ ಎಂದ. DNA ಟೆಸ್ಟ್ನಲ್ಲಿ ಪ್ರೂವ್ ಆಗಿದ್ರು ಮದುವೆ ಆಗಲ್ಲ ಎಂದ. ಕೋರ್ಟ್ ಮೆಟ್ಟಿಲೇರಿದ ಯುವತಿ ಮುಂದೇನಾಗತ್ತೆ ಅನ್ನೋದೇ ಕುತೂಹಲ. ಈತನೇ ನೋಡಿ ಕೃಷ್ಣ, ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಪುತ್ರ. ಈತನೇ ಯುವತಿಯೊಬ್ಬಳನ್ನ ಪ್ರೀತಿಸಿ ಮದುವೆಯಾಗೋದಾಗಿ ನಂಬಿಸಿ ಗರ್ಭವತಿಯನ್ನಾಗಿಸಿದ್ದ ಪ್ರಕರಣ ಈಗ ಮತ್ತಷ್ಟು ಜಟಿಲಗೊಂಡಿದೆ. ಸಂತ್ರಸ್ತೆಯು ಮಗುವಿಗೆ ಜನ್ಮ ನೀಡಿ ತಿಂಗಳುಗಳೇ ಕಳೆದರೂ ಸಮಸ್ಯೆ ಬಗೆಹರಿಯುವ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ. ನ್ಯಾಯಾಲಯದ ನಿರ್ದೇಶನದಂತೆ DNA ಟೆಸ್ಟ್ ಮಾಡಿ ಕೃಷ್ಣಾಜಿರಾವ್ ಮಗುವಿನ ತಂದೆ ಎಂಬುದು ಸಾಬೀತಾದರೂ ಸಹ ಆತ ಯುವತಿಯನ್ನು ಮದುವೆಯಾಗಲು ನಿರಾಕರಿಸಿದ್ದಾನೆ. ಬಿಜೆಪಿಯ ಪ್ರಮುಖ ನಾಯಕರು, RSS ಮುಖಂಡರಾದ ಕಲ್ಲಡಕ ಪ್ರಭಾಕರ್ ಭಟ್ ಸೇರಿದಂತೆ ಅನೇಕರು ಸಂಧಾನಕ್ಕೆ ಯತ್ನಿಸಿದ್ರೂ ವಿಫಲವಾಗಿದೆ. ಪರಿಣಾಮವಾಗಿ ಕಾನೂನು ಹೋರಾಟವೊಂದೇ ನಮಗೆ ಉಳಿದಿರುವ ದಾರಿ ಅಂತ ಸಂತ್ರಸ್ತೆ ಮತ್ತು ಸಂತ್ರಸ್ತೆಯ ಕುಟುಂಬದವರು ಹೇಳಿಕೊಳ್ತಿದ್ದಾರೆ. ಹಲವು ಬಾರಿ ಸಂಧಾನ ಮಾಡಲಾಗಿದೆ, ಆದರೆ ಯಾವ ಸಂಧಾನ ಕೂಡ ಸಮಸ್ಯೆಯನ್ನ ಬಗೆಹರಿಸಲೇ ಇಲ್ಲ. ಈಗ ಸಂತ್ರಸ್ತೆಯ ಕುಟುಂಬ ಕೂಡ ಕಂಗಾಲಾಗಿದೆ. ನ್ಯಾಯ ಕೊಡಿಸಿ ಅಂತ ಅಂಗಲಾಚಿಸಿದೆ. 3 ತಿಂಗಳಿಂದ ಮದುವೆ ಆಗತ್ತೆ ಅಂತ ಕಾಯ್ತಾಗಿದ್ದೇವೆ, ಇದು ಅವರಿಗೆ ಅರ್ಥ ಆಗ್ತಿಲ್ಲ ಅಂತಿದ್ದಾರೆ ಸಂತ್ರಸ್ತೆಯ ಕುಟುಂಬಸ್ಥರು. ಅವ್ರನ್ನ ಒಪ್ತಾ ಇಲ್ವಾ, ಅವ್ರ ಮನೆಯವರು ಒಪ್ತಾ ಇಲ್ವಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಮಾಡುವಷ್ಟು ಮಾತುಕತೆ ಆಗಿದೆ, ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಅಂತ 3 ತಿಂಗಳಿಂದ ನಮಗೆ ವೆಯ್ಟ್ ಮಾಡಿದ್ದೇವೆ. ಏನೋ ಮದುವೆ ಆಗ್ತದೆ, BJPಯವರೆಲ್ಲ ಸೇರಿ ಮಾಡಿಸ್ತಾರೆ. ನಮ್ಮ ನಂಜುಂಡಿ ಸರ್ ಇದ್ದರು, ಅವರೊಟ್ಟಿಗೆ ಇದ್ದರು, ಎಲ್ಲ ಮಾತುಕತೆ ಆಗಿದೆ. ಆದರೆ ಅವರಿಗೆ ಯಾಕೆ ಅದು ಅರ್ಥ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕೋರ್ಟ್ ಹೇಗೆ ತೀರ್ಮಾನ ಕೊಡ್ತದೆ, ಯಾವ ರೀತಿ ನ್ಯಾಯ ಕೊಡಿಸ್ತದೆ, ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಮಗುವಿಗೆ ತಂದೆ, ನನಗೆ ಗಂಡ ಸಿಕ್ಕರೆ ಸಾಕು. ಸಂತ್ರಸ್ತೆ ಕೂಡ ಕಂಗಾಲಾಗಿದ್ದಾರೆ. ಮಗುವಿಗೆ ತಂದೆ ಮತ್ತು ನನಗೆ ಗಂಡ ಸಿಕ್ಕರೆ ಸಾಕು, ಮದುವೆಗೆ ಈಗಲೂ ಸಿದ್ಧಳಿದ್ದೇನೆ, ಆದರೆ ಸಂಧಾನ ವಿಫಲವಾಗಿದೆ. ಮುಂದೆ ಕೋರ್ಟ್ ನೀಡುವ ತೀರ್ಪನ್ನೇ ಸ್ವೀಕರಿಸುತ್ತೇವೆ, ನಮಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಈಗ ಕಾನೂನು ಹೋರಾಟವೇ ನಮ್ಮ ದಾರಿ ಎಂದಿದ್ದಾರೆ ಸಂತ್ರಸ್ತೆ. ಅವನಷ್ಟು ಪ್ರಾಮಿಸ್ ಮಾಡಿ ಮದುವೆ ಆಗ್ತಾನಂತೇಳಿ ಹೀಗೆ ಮಾಡಿ ಈಗ ಆದ ನಂತರ ಅವನು ಆಗುದಿಲ್ಲ ಹೇಳಿ ತಪ್ಪ ಬೇಜಾರಾಗ್ತದೆ. ಅದು ಮನೆಗೆ ಬಂದು ಒಮ್ಮೆ ಮಾತಾಡಿದ ನಂತರ ಅವನು ಮಾತಾಡಲಿಲ್ಲ. ನನ್ನ ಮಗುವಲ್ಲ, ನಾನು ಪ್ರೀತಿ ಮಾಡಲಿಲ್ಲ ಅಂತ ಹಾಗೆ ಹೇಳಿದ್ದು. ಮನೆಗೆ ಬಂದ ನಂತರ ಮತ್ತೆ ಮಾತಾಡಲಿಕ್ಕೆ ಸಿಗಲಿಲ್ಲ. ಈಗ ಅಪ್ಪ ಅಮ್ಮ ನೋಡ್ಕೊಳ್ತಿದ್ದಾರೆ ಮಗುವನ್ನು, ಮತ್ತು ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿ ನಾನು ಸಹ ಜಾಬಿಗೆ ಹೋಗಬೇಕು. ಅದರ ನಂತರ ನಾನು ಮಗುವ ನೋಡ್ಕೊಳ್ತೇನೆ ಅಂತ, ಅಷ್ಟು ಟೈಮ್ ನನ್ನ ಅಪ್ಪ ಅಮ್ಮ ನೋಡ್ಕೊಳ್ತಾರೆ ಅಂತ. ಸಂತ್ರಸ್ತ ಕುಟುಂಬಕ್ಕೆ ವಿಶ್ವಕರ್ಮ ಸಮಾಜದಿಂದ ಬೆಂಬಲ ಸಿಕ್ಕಿದೆ. ಯುವತಿಗೆ ನ್ಯಾಯ ಕೊಡಿಸುವಂತೆ KP ನಂಜುಂಡಿ ಮನವಿ ಮಾಡಿದ್ದಾರೆ. ಯುವತಿಯ ಕುಟುಂಬ ಕೋರ್ಟ್ ಮೊರೆ ಹೋಗಿದ್ದು ಯುವತಿ ಪರವಾಗಿ ನಿಲ್ಲೋದಾಗಿ ನಂಜುಂಡಿ ಹೇಳಿದ್ದಾರೆ. ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲಾ ಜೊತೆಯೂ ಮಾತನಾಡಿ ಕೃಷ್ಣಾಜಿರಾವ್ ತಂದೆ ಜಗನ್ನಿವಾಸ ರಾವ್ ಜೊತೆ ಮಾತುಕತೆ ಮಾಡಿದ್ದ ನಂಜುಂಡಿ ಸಂಧಾನ ವಿಫಲವಾದಾಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನು ಏನು ಸರ್, DNA ಬಂದ ನಂತರ ಏನಿದೆ ಸರ್ ಮಾತಾಡೋಕ್ಕೆ? ಸುಮ್ಮನೆ ಮದುವೆ ಮಾಡಿಸ್ಬಿಟ್ಟು ಹೋಗ್ತಾ ಇರ್ಬೇಕು ನಾವು ಚೆನ್ನಾಗಿರಿ ಅಂತ. ಅದು ಮತ್ತೆ ಅದನ್ನೆಲ್ಲ ಕ್ವಶನ್ ಹಾಕೋದೇ ತಪ್ಪು ಸರ್. ಅದು ಈಗ ನಾನು ನಮ್ಮ ಅಪ್ಪನ ಮಗ ಅಂದಮೇಲೆ ಮತ್ತೆ ಏನಿದೆ ಕ್ವಶನ್ನು? ಅವನೇ ತಾನೇ ಮಗುಗೆ ತಂದೆ, ಇನ್ನೇನು ಕೇಳಬೇಕಾಗಿದೆ? ಅವರು ಮನೆ ತುಂಬಿಸ್ಕೋಬೇಕು, ಇಲ್ಲ ಬಡವರವರು ಅಂತ ನಮ್ಮನ್ನೇ ಕೇಳ್ಬೋದಾ? ನನ್ನನ್ನು ದುಡ್ಡು ಕೇಳಿದ್ರೆ ನಾನು ಕೊಡ್ತೇನೆ. ಇಲ್ಲಿ ವರದಕ್ಷಿಣೆ ಅಲ್ಲ, ಉಲ್ಟಾ ಬೇಕಾದರೆ ನಾನೇ ಕೊಡ್ತೇನೆ, ಸೇರಿಸ್ಕೊಳೋದು ಬೇಕು ತಾನೆ. ಇದು ಯಾಕೆ ಅರ್ಥ ಆಗ್ತಾಯಿಲ್ಲ ಅನ್ನೋದು ನನಗೆ ಇದೊಂದು ಯಕ್ಷ ಪ್ರಶ್ನೆಯಪ್ಪ, ನನಗೆ ಗೊತ್ತಿಲ್ಲ ಅದು ಏನಂತ. ಒಟ್ಟಿನಲ್ಲಿ ಯಾವುದೇ ಹೆಣ್ಣು ಮಗುಗೆ ಈ ಥರ ಅನ್ಯಾಯ ಆಗಬಾರ್ದು. ಒಟ್ಟಿನಲ್ಲಿ ಹಿಂದುತ್ವದ ಶಕ್ತಿಯಾದ ಪುತ್ತೂರಿನಲ್ಲಿ ಬಡ ಹಿಂದೂ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಲು ಆಗದೇ ಇರೋದೇ ವಿಪರ್ಯಾಸ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಜನಿಸಿ 6 ತಿಂಗಳಾದರೂ ಮಗುವಿಗೆ ಇನ್ನೂ ನಾಮಕರಣ ಆಗಿಲ್ಲ. ಯಾವಾಗ ಯುವತಿಗೆ ನ್ಯಾಯ ಸಿಗತ್ತೋ, ಯಾವಾಗ ಮಗುವಿಗೆ ನಾಮಕರಣ ಆಗುತ್ತೋ ಕಾದು ನೋಡಬೇಕಿದೆ.